2 ಕೋಟಿ ರೂಪಾಯಿ ಅನುದಾನಗಳನ್ನು ನನ್ನ ಅನುದಾನದಲ್ಲಿ ಇಟ್ಟಿದೆ. 82 ಲಕ್ಷ ರೂಪಾಯಿಯನ್ನು ನಗರಸಭೆಯ ಏನು ಪಾರ್ಕ್ ಡೆವಲಪ್ಮೆಂಟ್ ಇದೆ, ಈ ನಗರಸಭೆಗೆ ಬಂದ ಅನುದಾನದಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಅಂತ ಇದ್ದ ಪಾರ್ಕ್ಗಳೆಲ್ಲ ಇಡ್ತಾರೆ. ಯಾವ ಪಾರ್ಕು ಬರ್ಕತ್ತಲ್ಲಿಲ್ಲ, ಎಲ್ಲಿ ಬಿಳಿ ಹೋಗ್ತದೆ, ಎಲ್ಲಿ ಹೋಗ್ತದೆ, ಆ ಪಾರ್ಕುಗಳು ಎಲ್ಲಿದೆ ಅಂತ ನಾನು ನೋಡಲಿಲ್ಲ ಎಲ್ಲಿ. ಅದಕ್ಕೆ ಅದನ್ನೆಲ್ಲ ತೆಗೆದು ಕ್ಯಾನ್ಸಲ್ ಮಾಡಿ ನಿರ್ಮಲ ಗುಡ್ಡದ ಒಂದೇ ಪಾರ್ಕನ್ನು ಈಗ ನಾವು ಡೆವಲಪ್ ಮಾಡಬೇಕು, ಕಣ್ಣಿಗೆ ಕಾಣುವಂಥದ್ದು ಇರಬೇಕು. ಈಗ ಕೂಡದಲ್ಲೂ ದುಡ್ಡು ಇಡ್ತೀವಿ ಅದಕ್ಕೆ. ಆನಂತರ ರಸ್ತೆಯನ್ನು ಕೂಡ ಅಗಲ ಮಾಡಬೇಕು ಅಂತ, ಅದೇ ಒಂದು ಟೂರಿಸಮ್ ಆಗಿ ಮಾಡಬೇಕು ಅಂತ ನಮ್ಮ ಕನಸಿದೆ. ಅದಕ್ಕಾಗಿ 2 ಕೋಟಿ ರೂಪಾಯಿಯಲ್ಲಿ ಈಗ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತೇವೆ. ಒಂದು ಅಲ್ಲಿ ಆಗಿರುವಂಥ ಒಂದು ಡಿಸೈನ್ಡ್ ಲೈಟನ್ನು ಹಾಕ್ತೀವಿ ಸುಮಾರು 70 ಲಕ್ಷ ರೂಪಾಯಿಯಲ್ಲಿ. ಆನಂತರ 1 ಕೋಟಿ ರೂಪಾಯಿಯಲ್ಲಿ ಈ ಗಿಡಗಳಿಗೆಲ್ಲ ಫೋಕಸ್ ಲೈಟ್ 246 ಫೋಕಸ್ ಲೈಟ್ಗಳನ್ನು, ಈ ಮರಗಳನ್ನು ಕಟ್ ಮಾಡದೆ ಪೊದೆಗಳನ್ನೆಲ್ಲ ತೆಗೆದು ಕೆಳಗಡೆಯಿಂದ ಲೈಟ್ ಫೋಕಸ್ ಲೈಟ್ಗಳನ್ನು ಕೊಡುವ ಮುಖಾಂತರ ಈ ಬಿರುಮಲ ಗುಡ್ಡೆಯನ್ನು ಒಂದು ಕೆಂಡದ ಥರ ಒಂದು ಅಲಂಕರಿಸುವಂಥ ಒಂದು ವ್ಯವಸ್ಥೆಗೆ ಯೋಜನೆಯನ್ನು ಹಾಕಿದ್ದೇವೆ. ಕಾಲುವಾಸಿ ಕೆಲಸಗಳು ಆಗಿದೆ. ಇದು ಇವಾಗಲೇ ಆಗಬೇಕಿತ್ತು. ಅನುದಾನ ಕೊಟ್ಟು 1 ವರ್ಷ ಆಯಿತು. ಅಂದರೆ ಅದರ ಡಿಸೈನ್ ಮಾಡೋದು, ಹೇಗೆ ಮಾಡೋದು, ಇದು ಮಾಡೋದು ಅಂತ, ಮತ್ತೆ ಇನ್ನೊಂದು ದೊಡ್ಡ ಒಂದು ಸ್ಕ್ರೀನನ್ನು ಕೂಡ ಹಾಕುವಂಥ ಯೋಜನೆಗಳಲ್ಲಿ ಇದೆ. ಅದನ್ನೆಲ್ಲ ಮಾಡಿ ಅಲ್ಲಿ ಜನರನ್ನು ಆಕರ್ಷಿಸುವಂಥ ಕೆಲಸ. ಜನ ಸುಮ್ಮನೆ ಏನಲ್ಲಿ ಹೋಗುವುದಿಲ್ಲ. ಒಂದು ಒಳ್ಳೆಯ ರೀತಿಯ ಪಾರ್ಕನ್ನು ಮಾಡುವಂಥದ್ದು, ಇನ್ನೊಂದು ಲೈಟಿಂಗ್ ವ್ಯವಸ್ಥೆ, ಇನ್ನೊಂದು ಧ್ಯಾನ ಮಂದಿರವನ್ನು ಕೂಡ ಅಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆಗಳಿದೆ. ಒಟ್ಟಿನಲ್ಲಿ ಬಿರುಮಲ ಗುಡ್ಡೆಯನ್ನು ಮತ್ತು ಶಿವರಾಮ್ ಕಾರ್ ಅಂತ ಭವನ ಏನಿದೆ ಅದನ್ನು ಎರಡನ್ನೂ ಕೂಡ ಜೊತೆಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು. ಲೈಟಿಂಗ್ಸ್ ವ್ಯವಸ್ಥೆ ನೀವು ಎಲ್ಲಿ ನೋಡಿದಂದ್ರೆ ವಿದೇಶದಲ್ಲಿ ನಾನು ಹೋಗುವಾಗ ಲೈಟಿಂಗ್ ವ್ಯವಸ್ಥೆಯನ್ನು ನೋಡಿದ್ದೀನಿ. ಪಾರ್ಕನ್ನು ಕೂಡ ಮೊನ್ನೆ ದುಬೈಯಲ್ಲಿ ಒಳ್ಳೆ ರೀತಿಯ ಒಂದು ಪಾರ್ಕ್ ಇದೆ, ಅದನ್ನು ನೋಡ್ಕೊಂಡು ಬಂದಿದ್ದೇನೆ. ವಿದೇಶದಲ್ಲಿ ಲೈಟಿಂಗ್ ವ್ಯವಸ್ಥೆ ಅಂತ ಹೇಳಿದರೆ ನಿಮಗೆ ರಾತ್ರಿಯಲ್ಲಿ ಚಂದ ಕಾಣ್ತದೆ. ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಬೇರೆ ದೇಶದಲ್ಲಿ ಇಂಥ ವ್ಯವಸ್ಥೆಗಳು ಮಾಡಿ ಜನ ಬರುವಂಥದ್ದಾಗ್ತದೆ. ಆನಂತರ ಒಂದು ಟಿಕೆಟನ್ನು ನಾವು ಫಸ್ಟು ಅಲ್ಲಿ ಆಕರ್ಷಿಸುವಂಥ ಕೆಲಸ ಮಾಡೋದು. ಆನಂತರ ಜನ ಟಿಕೆಟ್ ಕೊಟ್ಟು ಬರ್ತಾರೆ. ದುಬೈಯಲ್ಲಿ ಪಾರ್ಕಿಗೆ ಹೋಗಬೇಕಿದ್ರೆ 4700 ರೂಪಾಯಿ ಕೊಡಬೇಕು ಒಬ್ಬನಿಗೆ, 4700 ಇಂಡಿಯನ್ ರುಪಿ. ವಿದೇಶದಿಂದೆಲ್ಲ ಬರ್ತಾರೆ. ಆ ರೀತಿ ಹೂಗಳೆಲ್ಲ ಇದೆ. ಅವು ಆ ರೀತಿ ಮಾಡೋದಲ್ಲ, ಈಗೇನು ಚಾರ್ಜ್ ಮಾಡೋದಿಲ್ಲ, ಆಕರ್ಷಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಯೋಜನೆ. ಸರ್, ಈಗ ಬೆಳೆ ವಿಮೆ ಬರದೆ ತುಂಬ ರೈತರ ಸಂಕಷ್ಟ ಇದೆ. ಮೆಡಿಕಲ್ ಕಾಲೇಜಿದು ಇವತ್ತು ಬೆಳಿಗ್ಗೆ ಎಲ್ಲ ಅಂದರೆ ಡಿಸೈನರ್ ಟೀಮು, ಇಂಜಿನಿಯರ್ಸ್ ಟೀಮು ಮತ್ತು ಅವ್ರದ್ದು ಟೆಕ್ನಿಕಲ್ ಟೀಮ್, ಅಂದರೆ ಮೊದಲು ಅದು ಆರೋಗ್ಯ ಇಲಾಖೆಯಲ್ಲಿ ಕಡತ ಇತ್ತು. ಈಗ ಅದನ್ನು ತೆಗೆದು ನಾವು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಅದನ್ನು ಮಾಡಿದ್ದೀವಿ. ಅವರೆಲ್ಲ ಟೀಮು ಬಂದಿದ್ದಾರೆ. ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳೆಲ್ಲ ಏನು DPR ಮಾಡಲಿಕ್ಕೆ, ಅಂದರೆ ಇನ್ನು ಈ 1 ತಿಂಗಳ ಒಳಗೆ ಅದನ್ನು DPR ಮಾಡಿ ಮುಗಿಸಬೇಕು. ಕ್ಯಾಬಿನೆಟ್ಗೆ ಬಂದು ಟೆಂಡರ್ ಕರಿಬೇಕು ಅಂತ ನಮ್ಮ ಆಲೋಚನೆಗಳಿದೆ. ಅವರಿಗೆ 15 ದಿವಸ ಟೈಮನ್ನು ಕೊಟ್ಟಿದ್ದೀವಿ. ಇವತ್ತು ಪೂರ್ತಿ ಆ ಗುಡ್ಡವನ್ನು ಅವರೆಲ್ಲ ನಮ್ಮ ಟೀಮು ಬೆಳಗ್ಗೆ 6:30 ಗಂಟೆಗೆ ಹೋಗಿ ಅದನ್ನೆಲ್ಲ ಸುತ್ತಿ ಅದರ ಎಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಬೇಕು, ಆನಂತರ ಬಿಲ್ಡಿಂಗ್ ಬರಬೇಕು, ಆನಂತರ ಹಾಸ್ಟೆಲ್ಗಳು ಎಲ್ಲಿ ಬರಬೇಕು, ಇನ್ನು ಮುಂದಕ್ಕೆ ಡೆಂಟಲ್ ಕಾಲೇಜ್ ಬರಬೇಕಿದ್ರೆ, MD ಮಾಡುವವರಿಗೆ ಬರಬೇಕಿದ್ರೆ, ಫಿಸಿಯೋಥೆರಪಿ ಬರಬೇಕಿದ್ರೆ, ನರ್ಸಿಂಗ್ ಕಾಲೇಜ್ ಬರಬೇಕಿದ್ರೆ ಫ್ರಂಟ್ ರೋದಲ್ಲಿ ಪೂರ್ತಿ ನಾವು ಕಾಲೇಜುಗಳನ್ನು ಇಟ್ಟು ಬ್ಯಾಕ್ ಸೈಡಲ್ಲಿ ಡಾಕ್ಟರ್ಗಳಿಗೆ ಕ್ವಾರ್ಟರ್ಸ್ ಮತ್ತು ಹಾಸ್ಟೆಲ್ಗಳನ್ನು ಮಾಡೋ ಮುಖಾಂತರ 3 ಕಡೆಯಿಂದ ಅದಕ್ಕೆ ರಸ್ತೆ ವ್ಯವಸ್ಥೆ, ದೊಡ್ಡ ದ್ವಾರ, ಪುತ್ತೂರು ಮೆಡಿಕಲ್ ಕಾಲೇಜಿಗೆ ದೊಡ್ಡ ದ್ವಾರ, ಮತ್ತು ಇಲ್ಲಿಂದಲೇ ಮೇನ್ ರೋಡ್ ಪುತ್ತೂರು ಸೇಡಿಯಾಪನಿಂದ 4 ಲೈನ್ ರೋಡು, ಮತ್ತು ಅಲ್ಲಿ ದೊಡ್ಡ ಒಂದು ಕೆರೆ ಇದೆ. ಆ ಕೆರೆಯನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ವ್ಯವಸ್ಥೆಯನ್ನೆಲ್ಲ ಮಾಡಿ DPR ಮಾಡಲಿಕ್ಕೆ ಎಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಅವರಿಗೆ ಇನ್ಪುಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. 2 ಗಂಟೆವರೆಗೆ ಈ ಗುಡ್ಡ ಸುತ್ತುವ ಕೆಲಸ ಮಾಡಿದ್ದೀವಿ. ಮುಂದಿನ 15 ದಿವಸದೊಳಗೆ ಅವರಿಗೆ DPR ಮಾಡಲಿಕ್ಕೆ ಕೊಟ್ಟಿದ್ದೀವಿ. 45 ದಿವಸಗಳಿಗೆ ಟೆಂಡರ್ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತೀವಿ. ಬಜೆಟಲ್ಲಿ ಮಾಡಿ ಕಾಂಟ್ರೋಲ್ ಸರ್ವೆ ಮಾಡಿ 40 ಎಕರೆ ಜಾಗವನ್ನು ಎಲ್ಲ. ಸರ್, ಬಜೆಟಲ್ಲಿ ನೆಕ್ಸ್ಟ್ ಬಜೆಟಲ್ಲಿ ಏನು ಅನುದಾನ ಏನಾದ್ರು ಇಡುವಂಥ ಸಾಧ್ಯತೆ ಇದೆಯಾ? ಬಜೆಟ್ ಇದರಲ್ಲಿ ಇಟ್ಟಾಯ್ತಲ್ಲ, ಇದು ನೆಕ್ಸ್ಟ್ ಅನುದಾನ ಇಡ್ಲಿಕ್ಕಿಲ್ಲ, ಇದರಲ್ಲಿ ಮಂಜೂರಾಗಿ ಕೊಟ್ಟಾಯ್ತು. ಏನು ಇದಕ್ಕೆ ಬೇಕಾಗುವಂಥದ್ದು ಮಂಜೂರಾಗಿ ಕೊಟ್ಟಾಗೆ. ಓಕೆ, ಥ್ಯಾಂಕ್ ಯು. ಈ ಮಂತ್ ಎಂಡ್ ಒಳಗಡೆ ಮೊನ್ನೆ 30ನೇ ತಾರೀಕು ಒಳಗಡೆ ಒಂದು ಹಂತಕ್ಕೆ ಅವರು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಡಿಲೇ ಆಗಿದೆ ಅಂತ ಹೇಳಿದರೆ, ಒಂದು 15-20 ದಿವಸ ಎಲ್ಲ ಸರ್ಕಾರಿ ಅಧಿಕಾರಿಗಳು ಈ ಸೆನ್ಸಸ್ ಬಗ್ಗೆ ಹೋದರು. ಅದರಿಂದ ಅವರಿಗೆ ಕೆಲವು ದಾಖಲೆಗಳು ಸರಿಯಾಗಿ ಸಿಗಲಿಲ್ಲ ಅನ್ನೋ ಅವರು ರೀಸನನ್ನು ಕೊಡ್ತಾ ಇದ್ದಾರೆ. ಅದರಿಂದ ಅವರಿಗೆ 30ನೇ ತಾರೀಕಿಗೆ ಡೆಡ್ಲೈನನ್ನು ಕೊಟ್ಟಿತ್ತು. ನಿನ್ನೇನು ಅವ್ರ ಹತ್ರ ಮಾತಾಡಿದ್ದೇನೆ. ಸರ್, ಫೈನಲ್ ಲೀಸ್ಟಲ್ಲಿ ಇದೆ, ಈ 1 ದಿವಸದಲ್ಲಿ ಕೊಡ್ತೀವಿ, 2 ದಿವಸದಲ್ಲಿ ಕೂಡ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಿದೆ, ಏನು ತೊಂದರೆಗಳಿಲ್ಲ. ಈ ಪ್ರೈವೇಟ್ ಟಾಟಾ AIG ಕಂಪನಿಯವರು ಏನಿದ್ದಾರೆ
ಅವರು ಪುನಃ ಅದನ್ನು ಸ್ಕ್ರೂಟಿನಿ ಮಾಡಿ ಅವರು ಅದನ್ನು ರೈತರ ಅಕೌಂಟ್ಗೆ ಮಾಡಬೇಕಿದೆ. ಇವತ್ತು ಕೂಡ ಮಾತಾಡ್ತೀನಿ, ನಿನ್ನೆ ಮಾತಾಡಿದ್ದೀನಿ, ಇವತ್ತು ಕೂಡ ಮಾತಾಡಿ ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡುವಂಥ ಕೆಲಸ.